ಓ ಅಣ್ಣ, ನೀವೇನಿಲ್ಲಿ? ಬನ್ನಿ ಬನ್ನಿ, ಕುಂತ್ಕೊ ಬನ್ನಿ. ಅಲ್ಲ, ನೆನ್ನೆ ತಾನೇ ನೀನಿಯ ಬಂದಿದ್ರಲ್ಲ, ಒಂದು ವಾರ ಟೈಮ್ ಕೇಳಿದ್ವಲ್ಲ. ಇನ್ನೊಂದು 5-6 ದಿನ ಅಷ್ಟೇ ಮನೆ ಖಾಲಿ ಮಾಡ್ಕೊಂಡು ಹೋಯ್ತೀವಿ. ಇನ್ನೇನು ಇಲ್ಲ. ಯಾಕಣ್ಣ, ಏನಾರ ಸಮಸ್ಯೆನಾ? ನಮ್ಮ ಮನೆ ಹತ್ರ ತಕರಾರು ಗಿಕ್ರಾಕರ ಅಂತ ಏನೂ ಇಲ್ವಲ್ಲ. ನಮ್ಮ ಮನೆ ತಕರಾರೇನು ಇಲ್ವಲ್ಲ. ಎಲ್ಲ ಆರಾಮಾಗಿ ಸಂದಕ್ಕೆ ನೀ ಐತಲ್ಲ. ಏನಣ್ಣ, ಏನಾಯ್ತು? ಏನಕ್ಕ, ನೆನ್ನೆ ಕೊಟ್ಟನಲ್ಲ ದುಡ್ಡು, ಅಷ್ಟೊಂದು ಸರಿಯಾಗಿತ್ತು ತಾನೇ? ಹೂ ಕಣ್ಣು, ಎಣಿಸ್ದೆ. ಎಲ್ಲ ದುಡ್ಡು ಸರಿಯಾಗಿ ನೀ ಆಯ್ತು. ಎಣಿಸಿದ್ದು ಆಯ್ತು. ನಮ್ದಾಗಲೇ ಏನೋ ಕೆಲಸ ಕಾರ್ಯ ಕೊಡ್ಬೇಕಿತ್ತಲ್ಲ, ಕೊಟ್ಟಿದ್ದು ಆಯ್ತು. ಇನ್ನೇನು ಇಲ್ಲ. ಹೌದಾ ಅಕ್ಕ, ಈಗಿಂದೀಗ್ಲೇ ನೆನೆಯ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರ್ರಿ. ಅಣ್ಣ, ಇದೇನು ಹೇಳ್ತಾ ಇದ್ದೀರಣ್ಣ? ನಾವು ನಿಮ್ಗೆ ಏನು ಹೇಳಿದ್ ನೆನ್ನೆ? ಏನಂತ ಹೇಳಿದ್ ನಾವು? ನೆನ್ನೆ ಮನೆ ಬರ್ಕೊಡ್ಬೇಕಾದ್ರೆ ಹೇಳಿದ್ವಲ್ಲಣ್ಣ, ಇನ್ನೊಂದು 8 ದಿನ ನಾವು ಮನೆಗೆ ಇರಬೇಕು, 8 ದಿನ ಆದ್ಮೇಲೆ ನೆನೆಯ ಮನೆ ಖಾಲಿ ಮಾಡ್ತೀವಿ ನಾವು. ನಾವು ಇವಾಗ ಲಂಡನ್ಗೆ ಹೋಗ್ಬೇಕು, ಟೇಮ್ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ವಲ್ಲ. ಆದ್ರೂ ನೀವು ಇದ್ಯಾಕಣ ಬಂದ್ಬಿಟ್ಟು ಅರ್ಜೆಂಟಾಗಿ ಮನೆ ಖಾಲಿ ಮಾಡು ಅಂತ ಹೇಳ್ತಾ ಇದ್ದೀರಾ? ಈಗ ಅರ್ಜೆಂಟಾಗಿ ಮನೆ ಖಾಲಿ ಮಾಡ್ಕೊಂಡು ನಾವು ಎಲ್ಲಣ್ಣ ಹೋಗನಿ? ಎಲ್ಲೋಗನಿ ಹೇಳು? ನಿಮ್ಮ ಕೈ ಮುಗಿತೀನಿ. ಸುಮ್ಕಿರಿ. ಇನ್ನೊಂದು 3-4 ದಿನ ಇದ್ದಾನೆ ಹೋಯ್ತೀವಿ ನಾವು. ಆಮೇಕಿಂದ ನಾವೇನು ಈ ಕಡೆಗೆ ಬರೋಕ್ಕಿಲ್ಲ. ನೋಡಿ, ಒಂದು ಕಿತ ಹೇಳೋದು ನಿಮಗೆ, ಹೇಳಿದ್ದು ಅರ್ಥ ಆಗಕ್ಕಿಲ್ವಾ ನಿಮಗೆ? ಅಯ್ಯ, ನೆನ್ನೆ ನಾನು ಹೇಳಿದ್ದೆ. ನಾನೇ ಒಪ್ಕೋತೀನಿ, ನಾನು ಹೇಳಿದ್ದೆ ಇನ್ನೊಂದು ಸ್ವಲ್ಪ ದಿನ, ಒಂದು ವಾರ ಇದ್ಬಿಟ್ಟು ಆಮೇಕಿಂದ ಮನೆ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು. ಈಗ ಅಲ್ಲಿ ನಾನಿರೋ ಮನೆಯೇ ಈಗ ಖಾಲಿ ಮಾಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದೈತೆ. ಹಂಗಂದ್ಮೇಲೆ ನಾವು ಬೀದಿಗಿರೋಣ? ನಾವು ಬೀದಿಗಿರೋಣ? ನಿಮ್ಮನ್ನ ಮನೆ ಒಳಗಡೆ ಇರಿಸ್ಬಿಟ್ಟು ಮನೆ ಕೊಂಡ್ಕೊಂಡ್ರದು ನಾವು ಬೀದಿಗೆ ಬಿದ್ದಿರೋಣ ಅಂತ ಅಲ್ಲ. ನೀವು ಬೇಕಾದ್ರೆ ಬೀದಿನಾಗ ಬಿದ್ದಿರಿ, ಮನೆ ಕೊಂಡ್ಕೊಂಡ್ರೆ ನಾನು ಯಾವಾಗ ಬೇಕಾದ್ರೂ ಮನೆ ಖಾಲಿ ಮಾಡಿಸ್ಬೋದು. ನೀವು ದಯವಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರ್ರಿ. ಹಣು, ಎಂತ ಮಾತಾಡ್ತಿದ್ಯಾಣೋ ನೀನು? ನೆನ್ನೆಲ್ಲ ಒಂದು ವಾರ ಇರು ಅಂತ ಹೇಳ್ಬಿಟ್ಟು ಎಂತ ಮಾತು ಹೇಳ್ತಿದ್ಯಾಣೋ ನೀನು? ಹಣು, ಇದೆಲ್ಲ ತೆಪ್ಪು ಕಣನು. ಹಣು, ಒಂದು ವಾರದ ಮಟ್ಕಣ ಒಂದು ಅವಕಾಶ ಮಾಡ್ಕೊಳ್ಳೋಣ, ಒಂದು 4-5 ದಿನದ ಮಟ್ಕನ ಅವಕಾಶ ಮಾಡ್ಕೊಳ್ಳೋಣ. ಇರ್ತೀವಿ. ಇದ್ದಕ್ಕಿದ್ದಂಗೆ ಹೋಗೊಂಡ್ಬಿಟ್ರೆ ದೇವರಣೆಗೂ ನಾವು ಎಲ್ಲೋಗನಿ? ನಾವು ಮೊದಲೇ ಯಾರೂ ಗೊತ್ತಿರೋರಿಲ್ಲ, ಯಾರೂ ಇಲ್ಲ, ಎಂಥದನ್ನವೇ ಇಲ್ಲ. ಹಣು, ಕೈ ಮುಗಿತೀನಿ ಕಣನು. ಇಂಥ ಮಾತಂತೂ ಹೇಳಕ್ ಹೋಗ್ಬೇಡ ನೀನು. ಇನ್ನೊಂದು 5-6 ದಿನ ಟೈಮ್ ಕೊಡೋಣ. ಮನೆ ಖಾಲಿ ಮಾಡ್ಕೊಂಡು ಹೋಯ್ತೀರಾ? ಇಲ್ಲ ಅಂತಂದ್ರೆ ಪೊಲೀಸ್ನ ಕರೀಲ. ಲೋ ಮಗ ರಂಗ, ಏನಮ್ಮ? ನೋಡ್ಲಾ ಇವ್ರು ಇದ್ದಕ್ಕಿದ್ದಂಗೆ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ತಾವ್ರೆ ಕಣ್ಲಾ. ನೋಡ್ಲಾ ಹೀಗೇನ್ಲ ಮಾಡೋದು? ನೋಡ್ಲಾ, ನೆನ್ನೆಲ್ಲ ನಾವು ಮಾತಾಡಿದ್ವಿ. ನಿಮ್ಮಿಷ್ಟ ಅಂತ ಹೇಳ್ಬಿಟ್ಟು ಇವಾಗ ನೋಡ್ಲಾ ಆಗ್ಲೇ ನೀ ಉಲ್ಟಾ ಹೊಡಿತಾವ್ ಕಣ್ಣನ್ ಮಗ. ನೋಡ್ಲಾ, ಏನಾರ ಹೇಳ ನೀನೇನಿಯಾ? ಅಯ್ಯೋ ಅಣ್ಣ, ಇದು ಯಾಕಣ್ಣ ಹಿಂಗೆ ಹೇಳ್ತಿದ್ಯಾ? ಏಯ್, ನನ್ನ ಮನೆ ನನಗೆ ಬರ್ಕೊಟ್ಟಿದ್ದೀರಾ? ನಾನು ನಿಮ್ಗೆ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. ಅಷ್ಟು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಅಂದರೆ ನಾನು ಬೀದಿನಾಗ ಇದ್ಕೊಂಡು ನಿಮಗೆಲ್ಲನೂ ಸಹಾಯ ಮಾಡ್ಕೊಂಡು ಕುಂತ್ಕೊಳ್ಳೋಕೆ ಆಗಕ್ಕಿಲ್ಲ. ನೋಡಿ, ಒಂದೇ ಹಿತನೆಣಿಯ ನಾನು ಹೇಳೋದು, ದಯವಿಟ್ಟು ಮನೆ ಖಾಲಿ ಮಾಡ್ಕೊಂಡು ಇಲ್ಲಿಂದ ಹೋಯ್ತಾ ಇರ್ರಿ ಅಷ್ಟೇ. ನನ್ನ ಮನೆ ನನ್ನ ಇಷ್ಟ, ನಾನು ಯಾವಾಗ ಯಾರನ್ನ ಹೆಂಗೆ ಬೇಕಾದ್ರೂ ಖಾಲಿ ಮಾಡಿಸ್ತೀನಿ. ಇದು ಇವಾಗ ನಿಮ್ಮ ಮನೆ ಅಲ್ಲ ಅನ್ನೋದು ಗೆಪ್ತಿರ್ಲಿ. ಇದು ಇವಾಗ ನಮ್ಮ ಮನೆ. ದಯವಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರ್ರಿ. ಒಂದು ಕ್ಷಣನೂ ನಾನು ಟೈಮ್ ಕೊಡೋಕ್ಕಿಲ್ಲ. ಇಲ್ಲೇ ಕುಂತ್ಕೊಂತೀನಿ ನಾನು. ನೀವು ಖಾಲಿ ಮಾಡ್ಕೊಂಡು ಹೋಗೋ ಗಂಟನೂ ಮನೆ ಬಿಟ್ಬಿಟ್ಟು ನಾನು ಕದ್ಲದೇ ಇಲ್ಲ. ನಾವು ಮನೆಗೆ ಬಂದ್ಬಿಟ್ಟು ಸಂಸಾರ ಮಾಡ್ಬೇಕಿಲ್ಲ ನೀನು ಅನ್ಕೊಂಡಿದ್ದೀವಿ. ನೀವು ಈ ಮನೆಯಾಗಿದ್ರೆ ನಾವು ಬಂದ್ಬಿಟ್ಟು ನಾನು ಹೆಂಡ್ರೆ ಹೆಂಗೆ ಸಂಸಾರ ಮಾಡೋಣ? ಇಲ್ಲಿಗೆ ಹೋಯ್ತಾ ಇರ್ರಿ. ಒಂದು ವಾರ 15 ದಿನ ಅಂತ ಬಿಟ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ನೀವು ಖಾಲಿನೇ ಮಾಡ್ಕೊಂಡು ಹೋಗಿಲ್ಲ ಅಂದ್ಬಿಟ್ರೆ ಊರು ಜನ ಎಲ್ಲ ಮಾತಾಡ್ತಾವ್ರೆ. ನೀವು ಸುಮ್ಮನೆ ಅಮೆರಿಕಕ್ಕೆ ಹೋಯ್ತೀವಿ, ಲಂಡನ್ಗೆ ಹೋಯ್ತೀವಿ ಅಂತ ಹೇಳ್ಬಿಟ್ಟು ಬ್ಯಾಗ್ ಎತ್ಕೊಂಡು ಹೋಯ್ತಿರಂತೆ. 3 ದಿನ ಆದ್ಮೇಲೆ ವಾಪಸ್ ಓಡ್ಬರ್ತೀರಂತೆ. ನಿಮ್ಮ ಬಾಳೆಲ್ಲ ನಾನು ಕೇಳ್ಬಿಟ್ಟಿದ್ದೀನಿ. ಅದಕ್ಕೆ ನೀ ಹೇಳ್ತಿರೋದು, ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗಿ. ಯಾರೋ ಹೊಟ್ಟೆ ಊರಿಗೆ ನಮ್ಮ ಮ್ಯಾಲೆಲ್ಲ ಎತ್ಕೊಟ್ಬಿಟ್ಟವ್ರಣೋ. ನಾವು ಹೋಗಿದ್ದೀವಿ, ಜನ ನಂಬಂಗೆ ಇಲ್ಲ. ನಾವು ಹೋಗಿದ್ದೀವಿ ಮಾಡಿದ್ದೀವಿ ಅಂತ ಹೇಳಿದ್ರೆ ನಂಬಂಗೇನೇ ಇಲ್ಲ. ನಮ್ಮ ಮಾತು ಕೇಳಿ ಅಣ್ಣ, ನಾವು ಯಾವತ್ತೂ ನಿಮಗೆ ಅಂತ ಹೇಳ್ಬಿಟ್ಟು ಮೋಸ ಮಾಡಿದವ್ರೆ ಎಲ್ಲ ಕಣೋ. ಮೋಸ ಮಾಡೋದು ಇಲ್ಲ ಕಣೋ. ಹಣು ಒಂದು ವಾರ ಅವಕಾಶ ಕೊಡೋಣ. ನಾನು ಒಬ್ಬನೇ ಆದರೆ ಎಲ್ಲೋ ಬಸ್ ಸ್ಟ್ಯಾಂಡಾಗೋ ಎಲ್ಲ ಮನೆಗೆ ಹೋಗ್ಬಿಡ್ತೀನಿ. ನಮ್ಮ ಅಮ್ಮ್ಯಾರೇ ಐತೆ ಹೆಣ್ಣಿಂಗ್ಸು. ಏನು ಮಾಡೋಣ ಹೇಳಿ ಅಣ್ಣು? ಇನ್ನೊಂದು ವಾರ ಟೈಮ್ ಕೊಡೋಣ. ಕೇಳಿದ್ವಲ್ಲಣೋ, ಮಾರ್ಬೇಕಾದ್ರೆ ಹೇಳಿದ್ವಲ್ವೇ ನೋಡು. ಇವಾಗ ಏನೂ ಗೊತ್ತಿಲ್ಲ, ನಂಗೆ ನಾಟಕ ಮಾಡ್ತೀಯಲ್ಲಣೋ. ಖಾಲಿ ಮಾಡಗಂಟ ಇಲ್ಲಿಂದ ಕದ್ಲಕ್ಕಿಲ್ಲ ಕಣ್ಲ, ನಾನು ಕದ್ಲಕ್ಕಿಲ್ಲ. ಲೋ ಮಗ, ಇದೇನಿಲ್ಲ ಇಂಥ ಗ್ರಾಚಾರ ಬಂದ್ಬಿಡ್ತು ನಮಗೆ. ಟೇಮೇ ಸರಿ ಇಲ್ಲ ಕಣ್ಲ. ನಾವಿನ್ನೊಂದು ವಾರ ಇದ್ದಂಗೆ ಯಾಕೆ ಮಾರದ್ವು? ಇನ್ನು 2 ದಿನ 1 ದಿನ ಐತೆ ನಂಗೆ ಮಾರಬೇಕಿತ್ತು ಕಣ್ಲ ಈ ವಯ್ಯಂಗೆ. ಈಗ ಮಾರ್ಬಿಟ್ಟು ನೋಡ್ಲಾ, ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ತಾವನಿ. ಇನ್ನು ಲಂಡನ್ಗೆ ಹೋಗಕ್ಕೆ 1 ವಾರ ಟೈಮ್ ಐತ್ ಕಣ್ಲ. ಈಗ ಮನೆ ಖಾಲಿ ಮಾಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ನೀನೇ ಹೇಳು. ನಮಗೆ ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ. ನಮ್ಮನ್ನು ಕಂಡ್ರೆ ಯಾರಿಗೂ ಆಗೋದು ಇಲ್ಲ. ಏನೆಲ್ಲ ಮಾಡೋದು ಇವಾಗ ನಾವು? ಏನೆಲ್ಲ ಮಾಡೋದು? ಏನಾರ ಒಂದು ಮಾಡ್ಬೇಕಲ್ವೇನ್ಲ? ನನಗಂತೂ ತಲೆಗೆ ಏನು ತೋಚ್ತಾನೆ ಇಲ್ಲ. ಅಮ್ಮು, ನನಗೂ ಏನು ತೋಚ್ತಿಲ್ಲ ಕಣಮು. ಏನು ಮಾಡಬೇಕು ಏನು ಕಥೆಯೋ ಗೊತ್ತಾಯ್ತಿಲ್ಲ ಕಣಮು. ಯಪ್ಪ, ಯಾಕೆ ಇದ್ದಕ್ಕಿದ್ದಂಗೆ ನೀ ಮನೆ ಖಾಲಿ ಮಾಡು ಅಂತ ಹೇಳ್ತಾವನೆ ಅಂತಲೂ ಗೊತ್ತಾಯ್ತಿಲ್ಲ. ಯಾರನ್ನ ಹೇಳ್ಕೊಟ್ರ ಏನೋ? ಯಾರು ಹೇಳ್ಕೊಟ್ಟಿದ್ದಾರೆ ಕಂಡ? ಅಯ್ಯೋ, ನಾವು ಮನೆ ಮಾರಿರೋದು ಯಾರಿಗೂ ಹೇಳೇ ಇಲ್ವಲ್ಲ. ನನಗೂ ನಿನಗೂ ಬಿಟ್ಟು ಬೇರೆ ಯಾರಿಗೂ ವಿಷಯನೇ ಗೊತ್ತಿಲ್ಲ. ಅದು ಯಾರು ಹೇಳೋಕ್ಕೆ ಸಾಧ್ಯ? ಸುಮ್ಕಿರ್ಲ. ಸರಿ ಬಿಡು, ಏನು ಮಾಡೋಕ್ಕಾಯ್ತದೆ? ಅವಳಲ್ಲ ಸೌಮ್ಯನ ತಗೋಗ್ಬಿಟ್ಟು ನಮ್ಮ ಕಷ್ಟ ಎಲ್ಲನೂ ಹೇಳ್ಕೊಳನಿ. ಅವಳಂತೂ ಅವ್ರ ಅಮ್ಮಿಯಾಗ ಅಪ್ಸರ ಎಲ್ಲ ಸಂದಾಗ ದುಡ್ಡು ಮಾಡೋಳೆ. ಎಲ್ಲೋ ಒಂದು ಮನೆಗೆ ಇರಿಸ್ತಾಳೆ ನಮ್ಮನ್ನ. 1-2 ದಿನ ಯಾವುದೋ ಒಂದು ಮನೆಗೆ ಇದ್ಕೊಂಡು ಆಮೇಲಿಂದ ಹಂಗೆ ಲಂಡನ್ಗೆ ಹೋದ್ರೆ ಆಯಿತು. ನಡಿಲ್ಲ, ಹೋಗ್ಬಿಟ್ಟು ಆ ಸೌಮ್ಯನ ತಗೇನಿಯ ಮಾತಾಡೋಣ. ಏನು ಮಾಡೋಕ್ಕಾಯ್ತದೆ? ಇವ್ನು ಲೋಪರ್ ನನ್ನ ಮಗ, ರಾಕ್ಷಸ ನನ್ನ ಮಗ. ಈ ನನ್ನ ಮಗಂಗೆ ಮನೆ ಮಾರಿದ್ವಲ್ಲ, ನಮಗೆ ಬುದ್ಧಿ ಇಲ್ಲ. 1 ವಾರದ ಗಂಟೆ ಇರ್ರಿ ಅಂತ ನೆನ್ನೆ ಹೇಳ್ಬಿಟ್ಟು ಹೋಗಿ ಇದ್ದಕ್ಕಿದ್ದಂಗೆ ನೀ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರೆ ನಡಿ, ಬಟ್ಟೆ ಗಿಟ್ಟೆ ಎಲ್ಲನೂ ಒಂದು ಬ್ಯಾಗಿಗೆ ತುಂಬ್ಕ. ಇನ್ನೇನು ಮನೆ ಸಾಮಾನು ಸೇರ್ಬಿಟ್ಟೆ ನೀನು ಕೊಟ್ಬಿಟ್ಟಿದ್ವಲ್ಲ ಯಪ್ಪಂಗೆ. ಮನೆ ಸಾಮಾನೇನು ಹೊತ್ಕೊಂಡು ಹೋಗಿಲ್ಲ. ನೋಡಿ, ಬಟ್ಟೆ ಎಲ್ಲ ತುಂಬ್ಕ, ನಡಿ ತಗೊಂಡು ಹೋಗೋಣ. ಇನ್ನೇನು ಬಿಡಂಗೆ ಕಾಣಿ ವಯ್ಯ. ನೋಡಿ ಹೆಂಗೆ ಕುಂತ್ಕೊಂಡವಣಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಾಗೇನಿಯ
ಜೋರಾಗಿ ಮಾತಾಡಿದ್ರೆ ಮಾನವರವಾದಿ ಎಲ್ಲ ಹೋಯ್ತದೆ. ಲಂಡನ್ಗೆ ಹೋಗಿನ ಮುಂಚೆನೆಯಾ ಇದ್ದೂರಾಗ ಮಾನವರವಾದಿ ಕಳ್ಕೊಂಡು ಹೋದಂಗೆ ಆಯ್ತದೆ. ನೋಡಿ ಯಾಕೆ ಬೇಕು ಸುಮ್ಕೆನಿಯ 4 ಜನದ ಕಿವಿಗೆ ಬೀಳಕಿನ ಮುಂಚೆನೆಯಾ ನಾವೇ ಮನೆ ಖಾಲಿ ಮಾಡ್ಕೊಂಡು ಹೋಗೋಣ. ನಡಿ ಬ್ಯಾಗ್ ತುಂಬ್ಕ ನಡಿ. ಏನೋ ಕಣಮ್ಮ, ಏನೋ ಹೇಳ್ತೀಯ, ನಾನು ಕೇಳಬೇಕು. ನಿನ್ನ ಮಾತೇ ಬಿಟ್ಟು ನಾನು ಯಾರ ಮಾತು ಕೇಳಿಲ್ಲ. ಆದರೂ ಏನೂ ಉದ್ಧಾರ ಆಯ್ತಿಲ್ಲ. ನಾನಂತೂ ಬರೀ ನಿನ್ನ ಮಾತು ಕೇಳಿ 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 ನನಗೂ ಸಾಕಾಗೋಗ್ಬಿಟ್ಟೈತೆ. ಸರಿ ಬಾ. ಉಪ್ಸರ ಮಗಳು ಬುದ್ಧಿವಂತು. ಎಲ್ಲ ಬರ್ಸ್ಗಳ ಗಂಟೆ ಬರ್ಸ್ಕೊಬಿಟ್ಟು ಇವತ್ತೇ ಹೋಗಿ ಮನೆ ಖಾಲಿ ಮಾಡಿಸಿ ಅಂತ ಹೇಳಿದ್ಲಲ್ಲ. ಮನೆ ಖಾಲಿ ಮಾಡಿಸೋದಕ್ಕೂ 3,000 ರೂಪಾಯಿ ದುಡ್ಡು ಕೊಟ್ಟವಳೆ. 3,000 ರೂಪಾಯಿ ದುಡ್ಡು ಕೊಟ್ಟಿರ್ಬೇಕಾದ್ರೆ ನಾನು ಯಾಕೆ ಕೆಲಸ ಮಾಡಿದಂಗೆ ಸುಮ್ಮನೆ ಕುಂತ್ಕೊಳ್ಳಿ. 3,000 ರೂಪಾಯಿ ಒಂದು ಗಂಟೆನೂ ಇಲ್ಲ ಕೆಲಸ. ಇನ್ನೊಂದು ಮಕ್ಕಳು ನುಗ್ಗುತ್ತು ಈಚೆ ಕಡೆಗೆ ಹಾಕಿ ಬೀಗ ಹಾಕೊಂಡೋಗಿ ಉಪ್ಸರ ಮಗಳು ಆ ಸೌಮ್ಯ ಹುಡುಗಿ ಕೈಗೆ ಬೀಗದ ಕೀ ಕೊಟ್ಬಿಟ್ರೆ ಮುಗಿದೋಯ್ತು ನನ್ನ ಕ್ಯಾಮೆ. ಇನ್ನೇನು ಕ್ಯಾಮೆ ಕೆತ್ತಾರೇನೂ ಇಲ್ಲ ನನಗೆ. ಹೆಂಗೋ ದುಡ್ಡು ಸಿಕ್ತಂದು 3,000 ಮಜಾ ಉಡಾಯಿಸೋದಷ್ಟೇ ಏನಿಯ. ಈ ರಂಗಂಗೂ ಅವ್ರ ಅಮ್ಮಂಗೂ ಬುದ್ಧಿ ಜನುಮ್ದಾಗ ಬರೋಕ್ಕಿಲ್ಲ. ಹುಡುಗಿ ಏನು ಪ್ಲಾನ್ ಮಾಡ್ಕೊಂಡೈತಿ ಅಂತ ನನಗೆ ಗೊತ್ತಾಗಲಿಲ್ಲ. ಅಯ್ಯೋ ಏನನ್ನ ಮಾಡ್ಕೊಂಡ್ಲಿ ಬಿಡು, ನನಗೇನಂತೆ. ಕೈ ತುಂಬ ದುಡ್ಡು ಸಿಗ್ತಾಯ್ತಲ್ಲ ಅಷ್ಟು ಸಾಕು. ಎಲ್ಲ ಸೇರೋ 5,000 ರೂಪಾಯಿ ಕೊಟ್ಟೈತೆ ಹುಡುಗಿ, ಸಾಕು ಬಿಡು. ಇದಕ್ಕಿನ್ನು ಇನ್ನೇನು ಬೇಕು ನನಗಂತೂ. ಇಂಥವೇ ಯಾವನ ಕೆಲಸ ಇದ್ದರೆ ನಾನಂತೂ ಮಾಡ್ತಾನೇ ಇರ್ತೀನಿ. ಇನ್ನೂ ಎಷ್ಟು ಹೇಳಿದ್ರು ಪರವಾಗಿಲ್ಲ. ಖಾಲಿ ಮಾಡಿಸ್ಬೋಗನ್ ಫಸ್ಟು. ಮುಗೀತಾ ನಿಮ್ಮ ಪ್ಯಾಕಿಂಗ್ ಮಾಡ್ಕೊಂಡಿದ್ದು ಎಲ್ಲನೂ? ಮುಗೀತಾ? ಬರ್ರಿ ಬಿರ್ನಾ. ಹಣೋ ನೀನು ಉದ್ಧಾರ ಹಾಕಿಲ್ಲ ಬಿಡಣು. ನಮ್ಮನ್ನ ಮನೆ ಖಾಲಿ ಮಾಡಿಸ್ತಿದ್ಯಲ್ಲ, ನೀನು ದೇವ್ರನ್ನೇ ಉದ್ಧಾರ ಹಾಕಿಲ್ಲ. ಒಂದು ವಾರ ಟೈಮ್ ಕೊಟ್ಬಿಟ್ಟು ನಾವು ಲಂಡನ್ಗೆ ಹೋದ್ಮೇಲೆ ನಮ್ಮನ್ನು ಮಾತಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮುಗೆ ಬೀಳ್ತಾರೆ. ಅವಾಗ ನೀನು ಮುಗೆ ಬೀಳ್ತೀಯಲ್ಲ, ಅವಾಗ ನೋಡ್ತಾ ಇರು ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಾವು ಲಂಡನ್ನಾಗೆ 1 ಲಕ್ಷ ಸಂಬಳ, ನಮಗೆ 10-20,000 ರೂಪಾಯಿ ಎಲ್ಲ ಲಕ್ಷ ಸಂಬಳ. ನನ್ನ ಮಗಂಗೂ ನನಗೂ ಸೇರ್ಬಿಟ್ಟು 2 ಲಕ್ಷ ಸಂಬಳ. ಅವಾಗ ನಿನಗೆ ಮಾಡ್ತೀನಣ್ಣು, ಮಾಡ್ತೀನಿ. ಏನೋ ಪಾಪ ಅಂತ ಮಾರಿದ್ರೆ ನಮಗೇನೆ ಎಂಥ ಕೆಲಸ ಮಾಡ್ಬಿಟ್ರಿ ಹೇಳಿ. ಸರಿ ಆಯ್ತು ಬಿಡಿ, ದೇವ್ರವನೇ ನೋಡ್ಕೊತಾನೆ. ಅಯ್ಯೋ ಲಂಡನ್ನು ಬೇಡ, ಯಾ ಪಂಡನ್ನು ಬೇಡ ಕಣಕ. ನಮಗೆ ನಮ್ಮ ಮನೆ, ನಮ್ಮ ಊರು, ನಮ್ಮ ಒಳ್ಳಿ ಇದೇ ಸಾಕು ನಮಗೆ. 1 ಲಕ್ಷ ಬೇಡ, 10 ಲಕ್ಷ ಬೇಡ ನಮ್ಗೆ ಸಂಬಳ. ಬಡವ ನೀನು ಮಡಗ್ದಂಗೆ ಇರು ಅಂತ ಹೇಳ್ಬಿಟ್ಟು ನನ್ನ ಪಾಡು ನಾನು ಮಡಗ್ದಂಗೆ ಇರ್ತೀನಿ. ನೀವು ಹೋಗಿ ಅಲ್ಲಿ ಸುಖ ಸಮೃದ್ಧಿಯಿಂದ ಇದು ಬಿಡ್ರಿ. ದಯವಿಟ್ಟು ನಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ ಸಾಕು. ನನಗೂ ಸಾಕಾಗೋಗೈತೆ. ಅಯ್ಯೋ ಹೆಂಗೆ ಗೊತ್ತಾಗಿ ನಿಮ್ಮಿಂದ ನಮ್ಗೊಂಚೂರು ದುಡ್ಡನ್ನ ಬಂತು. ನಡೀರಿ ಏನು ಮಕ್ಕ ನೋಡ್ತಿದ್ದೀರಾ ಕಾವು? ನಡೀರಿ ಈಚೆ ಕಡೆಗೆ ನಡೀರಿ. ಮನೆ ಬೀಗ ಹಾಕಬೇಕು ನಾನು. ನನಗೆ ಹೊಸಿ ಕ್ಯಾಮಿ ಐತೆ, ಹೋಗ್ಬೇಕು. ಹಂಗೇನೆ ನೀ ಮನೆ ಸಾಮಾನು ಏನು ತುಂಬ್ಕೊಂಡಿಲ್ಲ ತಾನೇ? ಯಾಕಂದ್ರೆ ಈ ಮನೆ ಸಾಮಾನೆಲ್ಲನೂ ನನಗೆ ಅಂತ ಹೇಳ್ಬಿಟ್ಟು ಮೊದಲೇ ನೀ ಹೇಳ್ಬಿಟ್ಟಿದ್ದೀರಾ. ಆಮೇಕಿಂದ ಅಲ್ಲ ತುಂಬ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟಿರ. ನಡೀರಿ ಬಟ್ಟೆ ತಗೊಂಡು ಮಾತ್ರ. ಅಮ್ಮ ಎಂಥ ಪರಿಸ್ಥಿತಿ ಬಂತಮ್ಮ ನನಗೆ. ಅಮ್ಮ ನಾನು ನಿಜವಾಗೂ ಹೇಳ್ತೀನಿ, ಎಲ್ಲೋದ್ರೂ ನಂಗೆ ನೆಮ್ಮದಿ ಇಲ್ಲ. ಎಲ್ಲ ನೆನಪಿಲ್ಲಾನೆ. ಹುಟ್ದಾಗಿಂದ ನೀನು ಹೇಳ್ದಂಗೆ ಕೇಳಿದ್ದೀನಿ ಕಣಮ್ಮ. ನಾನು ದೇವರಣೆ ನೀನು ಹೇಳ್ದಂಗೆ ಕೇಳ್ತಾ ಇದ್ದೀನಿ. ಈ ಗಳಿಗೆಗೂ ನೀನು ಹೇಳ್ದಂಗೆ ಕೇಳ್ತಾ ಇವನಿ. ಆದರೆ ಏನಾಯ್ತಿನೋ ಏನು ಬಿಡ್ತೀನೋ ಅಂತ ಮಾತ್ರ ಗೊತ್ತಿಲ್ಲ. ಈ ಗಳಿಗೆ ತನಕ ನಿನ್ನೆನೇನಿಯ ನಾನಂತೂ ನೋಡ್ತಾನೆ ಇವನಿ, ಕೇಳ್ತಾನೆ ಇವನಿ. ನೋಡಮ್ಮ ಎಂಥ ಪರಿಸ್ಥಿತಿ ಬಂದ್ಬಿಟ್ಟು ನನಗೆ. ಅಮೆರಿಕಕ್ಕೆ ಹೋಯ್ತೀನಿ ಅಂತ ಅಲ್ಲಂತೂ ಹೋಗೋಕ್ಕಾಗಲಿಲ್ಲ. ಈಗ ಲಂಡನ್ ಅಂತ ಹೇಳ್ಬಿಟ್ಟು ಬೀದಿಗೆ ಬಂದಿದ್ದೀವಿ. ಹಿರಮ್ಮನೇನು ಕಳ್ಕೊಂಡು. ಅಮ್ಮೋ ನೋಡಿ, ಮೊದಲ ಸೌಮ್ಯ ನಾವು ಹೋಗ್ಬಿಟ್ಟು ಕೇಳ್ಬಿಟ್ಟು ನಮ್ದೆಲ್ಲನೂ ಲಂಡನ್ಗೆ ಹೋಯ್ತು ಇಲ್ಲ ದುಡ್ಡು ವಾಪಸ್ ಕೊಡ್ತಾಳೋ ಕೇಳೋಣ. ಆಮೇಕಿಂದ ಲಂಡನ್ನು ಇಲ್ಲ, ಈ ಕಡೆ ಮನೇನೂ ಇಲ್ಲ, ಮಟನೂ ಇಲ್ಲ ಅಂತ ಬೀದಿಗೆ ಬಂದ್ಬಿಟ್ರೆ ಯಾಕೆ ಬೇಕಮ್ಮೋ? ಸುಮ್ಕಿರ್ಲ ಅಡ್ನಾಡಿ. ಅದೇನು ಅಂತ ಹೇಳ್ಬಿಟ್ಟು ನೀನು ಅಡ್ಬಾಯಿ ಆಗ್ತಿಲ್ಲ ನೀನು. ಅದು ಯಾಕೆ ಅಡ್ಬಾಯಿ ಆಗ್ತಿ ಅಂತ ನಾಕಣೆ ಕಣಪ್ಪ. ಅಡ್ಬಾಯಿ ಮಾತಿಗೆ ಮುಂಚೆ ಅಡ್ಬಾಯಿ. ಅಯ್ಯಪ್ಪ ಹೋಗಲ್ಲ ಅಂತಂದ್ರೆ ಅವ್ಳು ಮಗ ದುಡ್ಡೇನೋ ಕಿಸ್ಕೊಳ್ಳೋದ್ಲ. 20 ಲಕ್ಷ ಆಗತ್ತಾಗ ಬರೀ 10 ಲಕ್ಷ ರೂಪಾಯಿ ಇಸ್ಕೊಂಡು ನೋಡ್ಕೊಂಡ್ಲ ಅವಳು. ಹಮೋ ಇಸ್ಕೊಂಡೋಳೆ. ನಾವು ಬೀದಿಗೆ ಬಂದಿದ್ದೀವಿ. ಈಗ ಬಿರ್ಬಿರ್ನ ನಾವು ಲಂಡನ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಮಾನಮರ್ವದಿ ಇರಕ್ಕಿಲ್ಲ. ನೀನು ಕಳಿಸಿ ನಾನು ಮಾನಮರ್ವದಿ ಎಲ್ಲನೂ ಬಾಯಿ ಮುಚ್ಕೊಂಡು ನೋಡಿಯಮ್ಮೋ. ಸರ್ಸರ್ನ ಹೋಗನಿ. ನಿಂದೊಳೆ ಕತೆ ಆಯ್ತು ಕಣಮೋ. ಈಗೇನ್ಲ ಅವಳೇನ ಊರು ಬಿಟ್ಬಿಟ್ಟು ಓಡೋಗವಳ? ಏನೋ ನಮ್ಮ ಕೈ ಕೊಟ್ಬಿಟ್ಟು ಓಡೋಂಟೋಗ್ಬಿಟ್ಟವಳ? ಇಲ್ಲ ತಾನೇ, ಸೌಮ್ಯ ಊರಾಗೆ ತಾನೇ ಇರೋದು. ನೋಡಿ ಒಂದೇ ಕಿತ್ತ ಮಂತಕ್ಕೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಕೂತ್ಕೊಳ್ಳೋಣ. ಹುಡುಗಿ ಪಾಪ ಕರಗ್ತದೆ. ಹಂಗೇನಿಯಾ ನಡೆದಿರೋ ವಿಷಯ ಎಲ್ಲ ಹೇಳೋಣ. ಈಗ ನಿಂಗೆ ಮನೆ ಮಾರೈ ದುಡ್ಡು ಕೊಟ್ಪಮ್ಮ, ನಿಂಗೆ ಮನೆ ಎಲ್ಲ ಖಾಲಿ ಮಾಡಿಸ್ಬಿಟ್ರು ಅಂದರೆ ಬೇಕಾದ್ರೆ ಅವಳೇ ಒಂದು ಉಳ್ಕೊಳಕ್ಕೆ ಅಂತ ವ್ಯವಸ್ಥೆ ಮಾಡಿಬಿಟ್ಟು ನನಗೂ ನಿನಗೂ ಇರಿಸ್ತಾಳೆ. ಈಗ ನಾವು ಬೀದಿಗೆ ಬಂದಿದ್ದೀವಿ ಅಂತ ಯಾಕೆ ಅಂತ್ಯ? ಲಂಡನ್ಗೆ ಹೋಯ್ತಾ ಇದೀವಿ ಅಂತ ಅನ್ನು ಮಾತಿಗೆ ಮುಂಚೆ ಬೀದಿಗೆ ಬಂದ್ವಿ. ಎಲ್ಲ ಬೀದಿಗೆ ಬಂದಿದ್ದೀವಿ ನಾವು? 2 ಲಕ್ಷ ನಮ್ಮಿಬ್ರಿಗೂ 2 ಲಕ್ಷ ಸಂಬಳ ಕಂಡ್ಲಾ? ಅಮ್ಮೋ ಇನ್ನು ಲಂಡನ್ಗೆ ಹೋದ್ಮೇಲೆ ಅಲ್ವೇ ನಾವು ಒಯ್ತಾ ಇದ್ದೀವಿ ಕಣ್ಲಾ. ನಾವೇನು ಇಲ್ಲೇ ಬಿದ್ದಿದ್ದೀವ? ಒಯ್ತಾ ಇದ್ದೀವಿ ಲಂಡನ್ಗೆ. ಅಯ್ಯೋ ನಿನಗಂತೂ ಅಡ್ನಾಡಿ ಬಾಯೇ ಸರಿಲ್ಲ ನಿಂದಂತೂ. ಲತ್ಬಾಯಿ ನಿಂದಂತೂ ಯಾವಾಗ ಕೆಟ್ಟದ್ದೇ ಹೇಳ್ತಾನೆ, ಕೆಟ್ಟದ್ದೇ ಯೋಚನೆ ಮಾಡ್ತಾನೆ. ಅಯ್ಯಯ್ಯಪ್ಪ ನಿನಗಂತೂ ಅದು ಏನು ಕತ್ತಿಯೋ, ನಿನಗದು ಹೆಂಗೆ ಹೇಳ್ಬೇಕು ನಾ ಕಾಣೆ. ಸರಿ ಸುಮ್ಕೆ ಏನ್ಯಾ ಬಾ, ಸರ್ನ ಹೋಗೋಣ. ಮೊದಲು ಸೌಮ್ಯನ ಹತ್ರ ಮಾತಾಡ್ಬೇಕಲ್ಲ ಇನ್ನೂ. ಇಲ್ಲ ಅಂದರೆ ಎತ್ತನ ಒಂಟಿಗೆ ಹೋದ್ರೆ ಏನು ಮಾಡನಿ? ಅದೇ ಅಂತದ ಈಸಾ ಪಾಸ್ಪೋರ್ಟು ಏನೇನೋ ಮಾಡಿಸ್ಬೇಕಂತವಳು. ಬಾ ಸರ್ನ. ಇದೊಂದು ಕಿತ ಏನಾರ ಉಲ್ಟಾ ಆಗಬೇಕು ಕಣಮ್ಮ. ಜೀವಮ ಅಂತ ನೀನು ಹೇಳಿದ ಮಾತು ಕೇಳೋಕ್ಕಿಲ್ಲ ನಾನು. ಇನ್ನೇನೈ ಜೀವಮಾನ? ಆಗಲೇ 50 ವರ್ಷದ ಮ್ಯಾಲ ಆಯ್ತೇನ ನನಗೆ. ಇನ್ನೂ ನನ್ನ ಜೀವಮಾನ ಆಯ್ತಾ? ನನ್ನ ಬಾಳ್ಗೆ